ಸರ್ ನಿಜಕ್ಕೂ ಅವತ್ತಿನ ದಿನ ಏನಾಯ್ತು ಅಂತ ಅಣ್ಣಮ್ಮ ತಾಯಿ ಕೂರಿಸುವಂತಹ ವಿಚಾರದಲ್ಲಿ ಒಂದಷ್ಟು ಗಾಸಿಪ್ಸ್ಗಳು ಆಯ್ತು. ಹಾಗಂತೆ ಜಗದೀಶ್ ಸರ್ರೆ ಹೊಡೆದ್ರಂತೆ ಅವ್ರಿಗೆ, ಅವ್ರು ಹಲ್ಲೆ ಮಾಡಿದ್ರಂತೆ ಇವ್ರ ಮೇಲೆ ಅಂತ. ಸರ್ ನಿಜಕ್ಕೂ ನಾವು ನೋಡಿದಾಗ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅವರು, ಅವರಿಗೂ ಆಗಿತ್ತೋ ಇಲ್ವೋ ಅಷ್ಟಾಗಿ ನಮಗೆ ಗೊತ್ತಿಲ್ಲ. ಬಟ್ ನಿಜಕ್ಕೂ ಅವತ್ತಿನ ದಿನ ಏನಾಯ್ತು ಸರ್, ಒಂದು ಕ್ಲಾರಿಟಿ ಕೊಟ್ಬಿಡಿ. ಮೇಡಮ್ ನಾವು ಸಣ್ಣ ಹುಡುಗರಿಂದ ನಾವು ಹಳ್ಳಿನಲ್ಲಿ ಬೆಳೆದವರು, ದೇವ್ರ ಪೂಜೆ ಅದು ಅಂತೆಲ್ಲ ಮಡಿ ಮೈಲಿಗೆಯಿಂದ ಮಾಡಿದ್ದನ್ನು ನಾವು ನೋಡಿದ್ದೀವಿ ಮೇಡಮ್. ಅಂದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಪಂಚೆ ಉಟ್ಕೊಂಡು ಶುದ್ಧವಾಗಿ ಇದು ಡ್ರಿಂಕ್ಸ್ ಕುಡಿದಿರಾ, ಸಿಗರೇಟ್ ಸೇದಿರಾ. ಯಾಕಂದರೆ ನನಗೆ ಗೊತ್ತಿರೋಂಥದ್ದು ಪೂಜೆ ಇದೇನೆ. ಇವತ್ತಿನ ಕಾಲದಲ್ಲಿ ಇವತ್ತಿನ ಸಮಯದಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದರೆ ಗಣೇಶನ ಕೂಡಿಸೋದು, ಸಾಯಂಕಾಲ ಎಣ್ಣೆ ಹೊಡೆದು ಅದನ್ನು ಮೆರವಣಿಗೆ ಮಾಡೋದು. ಮೇಡಮ್ ದೇವ್ರ ಪೂಜೆ ಬಗ್ಗೆ ಅವ್ರಿಗಿಂತ ಚೆನ್ನಾಗಿ ನಾವು ಮಾಡ್ತೀವಿ. ಬಟ್ ಏನಂತಂದರೆ ಆ ಪೂಜೆಗೆ ವಿಘ್ನಗಳು ಮಾಡಬಾರ್ದು. ಆಮೇಲೆ ಎಣ್ಣೆ ಹೊಡ್ಕೊಂಡು, ಗಾಂಜಾ ಹೊಡ್ಕೊಂಡು, ಡ್ರಗ್ಗಳು ಹೊಡ್ಕೊಂಡು ನಿಮ್ಮ ತೀಟೆನ ತೀರ್ಸ್ಕೊಳ್ಳೋಕ್ಕೆ ದೇವ್ರನ್ನ ಇಟ್ಟುಬಿಟ್ಟು ಅಲ್ಲಿ ಮಾಡಿದಾಗ ಆಮೇಲೆ ಅಲ್ಲಿ ಅಹಿತಕರ ಘಟನೆಗಳಾದಾಗ, ಫಾರ್ ಎಕ್ಸಾಂಪಲ್ ಮೊನ್ನೆ ರೀಸೆಂಟಾಗಿ ನಾನು ಯಾಕೆ ಅಲ್ಲಿ ಯಾವುದೋ ಒಂದು ಪ್ರೈವೇಟ್ ಕಾರ್ಯಕ್ರಮ ಅದು ದೇವ್ರಿಗೆ ಇಡ್ತಾರೆ, ಮಾಡ್ಕೊಳ್ಳಿ, ಸಮಸ್ಯೆ ಏನಿಲ್ಲ. ಈಗ ದೇವ್ರು ಇಡಬೇಕಾದ್ರೆ ನಮ್ಮ ಕಾಂಪ್ಲೆಕ್ಸ್ ಮುಂದೆನೇ ಅವ್ರು ಇಟ್ಟಿದ್ದು ನಿರ್ದಿಷ್ಟವಾಗಿ ಅಲ್ಲಿ ಸುತ್ತಮುತ್ತಿರೋರನ್ನ ಕೇಳಿಕೊಂಡು ಆಮೇಲೆ ಪರೋಡಿ ಬೀಳೋಕ್ಕೆ, ಗಾಂಜಾ ಹೊಡಿಯೋಕ್ಕೆ, ಡ್ರಗ್ ಪಾರ್ಟಿ ಮಾಡೋಕ್ಕಂತೂ ದೇವ್ರು ಇಟ್ಟರಂತೂ ಖಂಡಿತವಾಗಿ ವಿರೋಧ ಮಾಡ್ತೀವಿ. ಅವತ್ತು ಆಗಿದ್ದು ಅದನ್ನೇ. ಸೊ ಹಾಗಾಗಿ ವಿರೋಧ ಮಾಡಿದಾಗ ಅದೇ ಅವ್ರ ಬ್ಯಾಕ್ಗ್ರೌಂಡಲ್ಲಿದ್ದಂಥ ಈ ಪೊಲೀಸ್ ಪರ್ಮಿಷನ್ ಕೊಟ್ಟವರು ನಮ್ಮ ವಿರೋಧಿಗಳೆಲ್ಲ ಸೇರಿಕೊಂಡು, ಆಮೇಲೆ ಅಲ್ಲಿದ್ದವರು ಯಾರೂ ಕೂಡ ಅವ್ರು ಯಾರು ನಮ್ಮೂರವರಲ್ಲ ಅಥವಾ ನಮ್ಮ ಆ ಏರಿಯಾದವರು ಅಲ್ಲ, ಹೊರಗಡೆಯಿಂದ ಗಾಂಜಾ ಹೊಡಿಯೋಕ್ಕೆ ಬಂದಿದ್ದಂಥವ್ರು. ಸೊ ಪೊಲೀಸವ್ರಿಗೆ ನಾನು ಕಂಟ್ರೋಲ್ಗೆ ಫೋನ್ ಮಾಡೋದು ಕೂಡ ಏನೂ ಕ್ರಮ ತಗೊಳ್ಲಿಲ್ಲ. ಪೊಲೀಸವ್ರು ಬಂದರು, ಅವ್ರ ಮುಂದೆನೇ ಅವರು ಅಟ್ಯಾಕ್ ಮಾಡೋ ಮೋಡಲ್ಲಿದ್ದರು. ಒಬ್ಬ ASI ಬಂದ, ASI ಕೇಳಿದ್ರೆ ಸರ್ ನಾನು 3 ತಿಂಗಳು ರಿಟೈರ್ಡ್ ಆಗ್ತಾ ಇದ್ದೀನಿ, ನಾನು ಸಣ್ಣದಾಗ ಗನ್ ಏನ್ಕೊ ಕೊಟ್ಟಿರೋದು ಅಂತಂದರೆ, ಸರ್ ನಾನು ಸಾಹೇಬ್ರನ್ನ ಕೇಳಬೇಕು, ಬ್ಯಾಕಪ್ ಬೇಕು ಅಂತಂದ. ಇನ್ನು ಅವ್ನು ಬ್ಯಾಕಪ್ ಬರ್ಸಿದ ಆಮೇಲೆ ಮ್ಯಾಲ್ಕೇನ ಪ್ಯಾಕಿಂಗ್ ಮಾಡಿಬಿಡ್ತಾರೆ ಅಂತೇಳಿ ಸೊ ಈ ಥರ ಆಯಿತು. ಸೊ ಕ್ಲಾರಿಟಿ ಏನು ಅಂತಂದರೆ, ನಾನು ದೇವ್ರಿಗೆ ಇಡೋಕ್ಕೆ ವಿರೋಧಿ ಅಂತಲ್ಲ. ದೇವ್ರಿಡೋ ಹೆಸರಲ್ಲಿ ವೆನ್ ಯು ಡೂ ಆಲ್ ಸಚ್ ನಾನ್ಸೆನ್ಸ್, ಏನೋ ಡ್ರಗ್ ಹೊಡಿಯೋದು, ಡ್ರಗ್ ಪಾರ್ಟಿಗಳು, ಆಮೇಲೆ ಸುತ್ತಮುತ್ತ ಎಲ್ಲೋ ಅಕ್ಕಪಕ್ಕ ಇರೋ ಎಲ್ಲೋ ಬೇರೆ ಬೇರೆ ಏರಿಯಾಗಳಿಂದ ಪರೋಡಿಗಳನ್ನ ಕ್ರಿಮಿನಲ್ ಕರ್ಕೊಂಬಂದು ಅಲ್ಲಿ ಗಾಂಜಾ ಪಾರ್ಟಿ ಮಾಡೋದು ದೇವ್ರ ಹೆಸರಲ್ಲಿ, ಮೇಡಮ್ ಇದಕ್ಕೆ ವಿರೋಧ ಇದೆ. ಖಂಡಿತ ಇವತ್ತು ವಿರೋಧ ಮಾಡ್ತೀನಿ, ಮುಂದೆನೂ ವಿರೋಧ ಮಾಡ್ತೀವಿ. ದೇವ್ರನ್ನೋದು ಒಂದು ನಂಬಿಕೆ. ಸೊ ಅದನ್ನು ನೀವು ನಿಮ್ಮ ತೀಟೆಗಳನ್ನ ತೀರ್ಸ್ಕೊಳ್ಳೋಕ್ಕೆ, ಗಾಂಜಾಗಳನ್ನ ಹೊಡಿಯೋಕ್ಕೆ, ಎಣ್ಣೆ ಹೊಡಿಯೋಕ್ಕೆ, ಆಮೇಲೆ ಅದರ ಇಂಪ್ಯಾಕ್ಟ್ ಏನಾಗುತ್ತೆ. ಮೊಲೆಸ್ಟೇಷನ್ ಕೇಸ್ ಒಂದಾಯಿತು, ರಾತ್ರಿ 2:30 ಒಬ್ಬ ಹೆಣ್ಮಗಳಿಗೆ ಮೊಲೆಸ್ಟೇಷನ್ ಆಯಿತು. ಮೇಡಮ್ ಇಟ್ಸ್ ಆಲ್ ಬಿಕಾಸ್ ಆಫ್ ಈ ಡ್ರಗ್ ಕಿಕ್ಕಿಂದ ಮಾಡೋಂಥ ಕೆಲಸಗಳು. ಸೊ ಆ ಪರಿಣಾಮಗಳಾಗಬಾರ್ದು ಅಂತ ನಾವು ವಿರೋಧ ಮಾಡಿದಾಗ ಎಲ್ಲೋ ಒಂದು ಕಡೆ ನಮ್ಮನ್ನೇ ತೊಗೊಂಡೋಗಿ, ನಮ್ಮ ಮೇಲೆ ನಾವಿದ್ದಿದ್ದು 4 ಜನ, ಅವ್ರಿದ್ದಿದ್ದು 300-400 ಜನ ಇದ್ದರು, ಅವ್ರನ್ನ ಯಾರೂ ಅರೆಸ್ಟ್ ಮಾಡಿಲ್ಲ, ನಮ್ಮನ್ನೇ ತೊಗೊಂಡೋಗಿ ಅರೆಸ್ಟ್ ಮಾಡಿ ತದನಂತರ ನಮ್ಮ ವಿರೋಧಿಗಳು ಆ್ಯಕ್ಟಿವೇಟ್ ಆಗಿ ಇವನ್ನ ಸ್ವಲ್ಪ ಒಳಗಡೆ ಲಾಕ್ ಮಾಡೋಣ ಅಂತೇಳಿ ಲಾಕ್ ಮಾಡಿದ್ರು. ದಿಸ್ ಇಸ್ ವಾಟ್ ಈಸ್ ಹ್ಯಾಪೆಂಡ್. ಅಂದ್ರೆ ಸರ್ ಲಾಯರ್ ಜಗದೀಶ್ ಅವರೇ ಯಾಕೆ ಟಾರ್ಗೆಟ್ ಅಂತ ಪ್ರಶ್ನೆ ಮಾಡೋದೇ ಒಂದು ತಪ್ಪಾಗ್ಬಿಟ್ಟಿದೆ. ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ. ಬೈ ದ ಪೀಪಲ್, ಟು ದ ಪೀಪಲ್, ಫಾರ್ ದ ಪೀಪಲ್ ಅಂತ ಇದೆ. ಇಲ್ಲಿ ಬೈ ದ ಮಾಫಿಯಾ, ಟು ದ ಮಾಫಿಯಾ, ಫಾರ್ ದ ಮಾಫಿಯಾ ಆಗ್ಬಿಟ್ಟಿದೆ. ಇಲ್ಲ ಬೈ ದ ಉಸಿರುವಳ್ಳಿ ಮಾಫಿಯಾ, ಟು ದ ಉಸಿರುವಳ್ಳಿ ಮಾಫಿಯಾ, ಫಾರ್ ದ ಉಸಿರುವಳ್ಳಿ ಮಾಫಿಯಾ, ಆ ಥರ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರೇ ಆಗಲಿ ಪ್ರಶ್ನೆ ಮಾಡೋಕ್ಕೋರು ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಸೊ ನನಗೇನು ಹೊಸದೇನಲ್ಲ. ಸೊ ಇಟ್ಸ್ ಔಟ್ ಆಫ್ ಎಕ್ಸ್ಪೀರಿಯನ್ಸ್. ನನಗೂ ಅಭ್ಯಾಸ ಆಗ್ಬಿಟ್ಟಿದೆ. ಅವ್ರು ಟಾರ್ಗೆಟ್ ಮಾಡಿದ್ರೆ ಅದನ್ನು ಈಗ ಒಂದು ಚಕ್ರವರ್ತಿ ರಚನೆ, ಈಗ ನನಗೆ 98 ದಿವಸ 10 ದಿವಸ ಬೇಲ್ ತೊಗೊಂಡು ಹೊರಗಡೆ ಬರುವಂಥ ಕೇಸಲ್ಲಿ 98 ದಿವಸ ನನ್ನನ್ನು ಹೊರಗಡೆ ಮಡಗಿ ನೆಗೋಷಿಯೇಟ್ ಮಾಡ್ತಾರೆ ಇವರು. ಮಾತಾಡಬೇಡ, ನೀನು ಮಾತಾಡಿಲ್ಲ ನಾನು ಹೊರಗಡೆ ಬಿಡ್ತೀನಿ ಅಂತ. ಸೊ ನಾನು ಯಾವುದಕ್ಕೂ ಕೇರ್ ಮಾಡೋಕ್ಕೆ ಹೋಗಿಲ್ಲ ಮೇಡಮ್. ಬಟ್ ಐ ಫಾಟ್ ಫಾರ್ ಇಟ್ ಆ್ಯಂಡ್ ಹೊರಗಡೆ ಬಂದಿದ್ದು ಅಷ್ಟೇ. ನನ್ನದೇ ಆದಂಥ ಹೋರಾಟದಲ್ಲಿ ಹೊರಗಡೆ ಬಂದೆ. ಯಾವ ಚಕ್ರವ್ಯೂಹದಲ್ಲಿ ಇವರು ನನ್ನನ್ನು ಹಾಕಿದ್ರು, ಹೊರಗಡೆ ಬಂದು ಅದೇ ಚಕ್ರವ್ಯೂಹದಲ್ಲಿ ಒಳಗಡೆಯಿಂದ ನಾನು ಅವ್ರನ್ನೇ ಹಾಕಿದಾಗ ಅವ್ರು ನೆಗೋಷಿಯೇಟ್ ಮಾಡಿಕೊಂಡ್ರು. ದೆನ್ ಐ ಕೇಮ್ ಔಟ್ ಮೇಡಮ್.